ಬಿಕಾರಿಯಾಗಿ ನಾಯಿ ಅಂತ ತಿರುಗುತ್ತಿದ್ದ ಪೋಲಿ ಹುಡುಗನ ಕೈ ಹಿಡಿಯ ಕಾಲ ಬತ್ತಲ್ಲ. ಬಲ್ಮೆಯಿಂದ ಹಿಡಿದು ತಂದು ಮದುವೆ ಮಾಡೋನೆಂದು ಕೇಳಿದ್ರೆ ಕೇಳಿದನ್ನೇ ಕೊಟ್ರೆ ಮದುವೆ ನಾತಿನಂತಾನೆ. ಬಾರಿ ಮಾತಿನ ಸಾಹುಕಾರಲ್ಲಿ ಹೇಳಿ ಮದುವೆ ಮಾಡ್ತಾನಂದ್ರೆ ಬಾರಿ ಲಂಚ ಕೇಳುತ್ತಾರಲ್ಲ, ಏನೋ ಮಾಡೋದು. ಸಂತೆಯ ಬರಲ್ಲ ಸೇರಿ ಸಂಚುಗಾರಿಗೆಲ್ಲ ಕರೆದು ಲಂಚ ಕೊಟ್ಟು ಮದುವೆ ಮಾಡ್ತಾ ಕಾಲ ಬತ್ತಲ್ಲ. ಸಂಚುಗಾರಿ ಮಂಗೆ ಕರೆದು ಲಂಚ ಕೊಟ್ಟು ಮಚ್ಚಿ ಮೇಲೆ ಕೂಚಿಕೊಂಡು ಕೈ ಮುಗಿಯ ಕಾಲ ಬತ್ತಲ್ಲ. ಮಗನ ಮದುವೆ ಮಾಡಿದಂತೆ ಬುದ್ಧಿಶಾಲೆ ಹುಡುಗಿ ಕೊಟ್ಟು ಪೋಲಿ ಹುಡುಗ ತಾಲಿ ಕಟ್ಟಿ ಕಟ್ಟುತ್ತಾರಲ್ಲ. ಹೋದವರ್ಗಳು ಊರಿ ಬಂದ ಚಾಡಿ ಹೇಳಿ ಕುದಿದ್ಕೊಂಡು ಕುಟುಂಬದಿಂದ ತಮ್ಮ ಮನೆಗೆ ಕರೆದು ಕೊಳ್ತಾರಲ್ಲ. ಒಬ್ಬುಟ್ಟೊಳಗೆ ಪಾಚ ಮಾಡಿ ಸರ್ಗದಿಂದ ಊಟಕ್ಕೆ ಬರ್ತಿ ಹುಡುಗನ ಮಾಂಸ ತಮ್ಮ ಕಟ್ಟಿಗೆ ಸಿಗ್ತಾರಲ್ಲ. ಓದಿದ್ದವರ್ಗಳು ಹುಡುಗ ನೋಡಿ ಕಪ್ಪು ಎಂದು ಒಟ್ಟೆ ಎದುರು ಗದ್ದೆ ತೋಟ ಕೊಡ್ತೀನೆಂದು ಒಪ್ಪಿಸ್ತಾರಲ್ಲ. ವೇಸಿನಿಂದ ಆತ ತೋರಿ ಮಾತಿನಿಂದ ಮರಳು ಮಾಡಿ ಮೋಸದಿಂದ ಮದುವೆ ಮಾಡಿ ಕಳಿಸುತ್ತಾರಲ್ಲ. ಹೋದವರ್ಗಳು ನೋಡಿಕೊಂಡು ಹೊಲ ಗದ್ದೆ ಮಾರಿಕೊಂಡು ಬಡವ ಭಿಕ್ಷ ಬೇಡುವಂತ ಕಾಲ ಬರ್ತಲ್ಲ. ಆಸ್ತಿ ಎಲ್ಲ ಮಾರಿಕೊಂಡು ಎಷ್ಟು ಕಷ್ಟಪಡ್ತಾ ಇದ್ರು ಓದಿದವರ್ಗಳು ಊರಿಗೆ ಬಂದ್ರೆ ಬಿಡಿಸಿನಲ್ವಲ್ಲ. ರೋಡ್ಗಳು ಬೆಡ್ಡಿಗೆ ಮುಳ್ಳು ದಾಚ ಕೈಯಲ್ಲಿ ಕಟ್ಟಿ ಕನ್ನಡಿ ಮುಂದೆ ನಿಂತು ಕ್ರಾಪ್ ಬಾಚುತ್ತಾನಲ್ಲ. ಐರನ್ ಬಟ್ಟೆ ಅಂಗ ಸುಟ್ಕ ಬಾಡಿಗೆ ಬೇಸ್ಕೊಂಡ ಮೇಲೆ ಕೂತು ಹುಡುಗಿ ಮನೆ ಮುಂದೆ ಸುಳ್ದಾನಲ್ಲ. ಹುಡುಗ ಬೆಳಗ್ಗೆ ಹುಡುಗ ನೋಡಿ ಸರ್ಗದಿಂದ ಬೆಳಗ್ಗೆ ಹುಡುಗಿ ಕರೆದು ಕೇಳ್ಬೇಕು ಎನ್ನುತ್ತಾರಲ್ಲ. ಬೆಳಗ್ಗೆ ಹುಡುಗಿಯ ಚಾಪೆ ಹಾಕಿ ಹೊರಗೆ ಓಡಾಡ್ತಾರಲ್ಲ. ಬಟ್ಲಾಗಿನ ಮಾತೆ ಕಲ್ಸು ನೇಯ ಸ್ಥಳಗೆ ಮಾತಾಡಕ್ಕೆ ಬೆಳಗಿನಿಂದ ಹುಡುಗಿ ಮನೆಗೆ ಬರ್ತಿದ್ದಾರಲ್ಲ. ಆತನಿಂದ ಹುಡುಗಿ ತೋರಿಸಿ ಜಾತಿಯಿಂದ ಹುಡುಗಿ ಅಂತೂ ಮದುವೆ ಆಗೋದು ಕೇಳುತ್ತಾರಲ್ಲ. ಅಕ್ಕ ಬನ್ನಿ ಪತ್ತೊಂಗನಿ ಇಸ್ಲಿ ಕಡೆ ಚಾಪೆ ಹಾಕಿ ಹೊರಗೆ ಓಡಾಡ್ತಾರಲ್ಲ. ಬಟ್ಲಾರಿನ ಸ್ವಾಸೆ ಕಲ್ಸು ನೇಯತ್ರೊಳಗೆ ಮಾತನಾಡಿ ಬೆಳಗಿನಿಂದ ಹುಡುಗಿ ಮನೆಗೆ ಬರ್ತಿದಾರಲ್ಲ. ಪೇಟೆ ಮಧ್ಯ ಬಾಡಿಗೆ ಕೊಟ್ಟು ನೀಟಾದ ಮಡಿಗೆ ಮನೆಯ ಮಾಡಿ ಬಂದವರಿಗೆಲ್ಲ ನಂದೇ ಮನೆಯ ಹೇಳುತ್ತಾರಲ್ಲ. ಹೆಣ್ಣಿನ ಮನೆಯ ನೋಡಲ್ ಬಂದ್ರೆ ಪರರಾಸಿ ತೋಸಿ ಬಿಟ್ಟು ಬೆಳಗ್ಗೆ ಹುಡುಗಿ ಮದುವೆ ಮಾಡ್ಕೊಂಡು ಬಂದೇ ಬಿಡ್ತಾರಲ್ಲ. ಬೆಳಗ್ಗೆ ಹುಡುಗಿ ಮದುವೆ ಮಾಡ್ಕೊಂಡು ಸರ್ಗದಿಂದ ಕಳ್ಕೊಂಡು ಬರ್ತಾ ಮಾಡಿ ಹತ್ತಿ ಇಳಿದು ಓಡಾಡ್ತಾನಲ್ಲ. ಮದುವೆ ಆದ 3 ತಿಂಗಳೇ ಮಾಡಿ ಮನೆ ಬಾಡಿ ಕೊಡ್ದೆ ಮನೆಯ ಬಂದು ಮಾನಿ ದೂರು ಹೇಳುತ್ತಾರಲ್ಲ. ಅತ್ತೆ ಮಾವ ಬುದ್ಧಿ ಹೇಳಲ್ ಹೆಂಡತಿ ಕರೆದು ತವರಿ ಬಿಟ್ಟು ಮನೆಯ ಸೇರಿದ ಪೋಲಿಯಾಗಿ ತಿರುಗುತ್ತಾರಲ್ಲ. ಅಳಿನ ಕೊಟ್ಟು ಅರಿಯದಾಲೆ ಆಸ್ತಿ ಮಾರಿ ಮಗಳನ್ನ ಕೊಟ್ಟು ಮದುವೆ ಮಾಡಿ ಗೋಳುತ್ತಾರಲ್ಲ. ಇಂಥ ಮದುವೆ ಮಾಡುವಂತ ಎಂತ ಕಾಲ ಬಂದಿತ್ತಪ್ಪ, ಚಿಂತೆಯಿಂದ ಕೊರಗುವಂತ ಕಾಲ ಬರ್ತಲ್ಲ. ಆಸ್ತಿ ಎಲ್ಲ ಮಾರಿಬಿಟ್ಟು ಜೋಗಿನಿಂದ ಮದುವೆ ಆಗಿಲ್ಲ ನಾತಿ ಕೇಳಿ ಹಾಗೆ ಹೋಯ್ತಲ್ಲ. ರೇಷನ್ಗಾಗಿ ಜಗಳ ಮಾಡ್ಕೊಂಡು ನನ್ನ ಮಕ್ಕಳೆಲ್ಲ ಬೇರೆ ಆಗಿ ಬೆಳಗತ್ತೆತ್ತು ಹೊಡೆದಟ್ಟಿರೋದೇನೇ ಹೇಳಲೆ. ಆರೇ ಗುದ್ದಲ್ಲಿ ಹೊಡೆದಟ್ಟಂದು ಊರು ಕರೆದು ನ್ಯಾಯ ಮಾಡಿ ಪೊಲೀಸ್ ಸ್ಟೇಷನ್ ಬರ್ತಾ ಇರೋದೇನು ಹೇಳಲಿ. ರೇಷನ್ ಕೊಡಲು ಕಾಸಂದೋರು ಸಾಲ ಮಾಡಿ ಲಾಯರ್ ಕೊಟ್ಟು ನಿತ್ಯ ಕೊಟ್ಟು ತಿರುಗುತ್ತಿರುವುದೇನೇ ಹೇಳಲಿ. ಸಾಲದರ್ ಬಂದು ಸಾಲ ಕೊಡೋ ಕೈಲ ಕಾಸಲ್ಲರು ಆಸ್ತಿ ಮಾರಿ ಸಾಲ ತೀರ್ಸೋದೇನೇ ಹೇಳಲಿ. ಬಟ್ಟೆ ಬಟ್ಟೆ ಕ್ಯಾಚೆಟ್ ತಂದು ಒಂದೊಂದ ಮೇಲೆ ಹೋಗ್ಬೇಕಾದ್ರು ರೈಲು ಬಸ್ಸು ಕಾಚೆಟ್ ಕೂತಿರೋದೇನೇ ಹೇಳಲಿ. ರೈಲು ಬಸ್ಸು ತುಂಬಾಗಿದ್ರು ಕಾಲಿಡಕ್ಕೂ ಜಾಗವಿಲ್ಲ, ಮೇಲೆ ನಂಬುತ್ತಿರುವುದೇನೇ ಹೇಳಲಿ. ಸೋಕಿ ದಿನಗಳು ಡ್ಯೂಟಿ ನೋಡಿ ತೀಟು ನೋಡಿ ಕೈ ಬಿಚ್ಚಿ ಹತ್ತಕ್ಕಾದ್ರು ಸೀಟು ಕೊಟ್ಟು ಕುಳ್ಳುತ್ತಿರುವುದೇನೇ ಹೇಳಲಿ. ಕಾಗದ ಬಟ್ಟೆ ಜನಗಳು ನೋಡಿ ಕೊಡ್ಲಿ ಕೈಗೆ ಗಿಂಡು ತೋಕಿ ರೈತ ನೇತು ಹೋಗ್ತಾ ಇರೋದೇನು ಹೇಳಲಿ. ಅಕ್ಕಿ ಸಕ್ಕರೆ ಕಂಡ್ರಲ್ಲೆಂದು ಬಂದು ಬಳಗ ದೂರ ಮಾಡಿ ಮನೆ ಮದುವೆ ಮಾಡೋದೇನು ಹೇಳಲಿ. ಮದುವೆ ಮಾಡೋ ತಿಂಗಳ ತನಕ ಒಬ್ರಿಗೊಬ್ರು ಮಾತನಾಡ್ಕೊಂಡು ಸತ್ಯದಿಂದ ನಗ್ತಾ ಇರೋದೇನು ಹೇಳಲಿ. ಮದುವೆ ರೇಷನ್ ಮುಗ್ದ ಮೇಲೆ ಮಕ್ಕಳೆಲ್ಲ ಬೇರೆ ಆಗಿ ಮೂಲೆ ಕುಳಿತಿರುವುದು ಏನೇ ಹೇಳಲಿ. ಮಾಟಿದೊಳಗೆ ಇರುವಾಗಿಟ್ಟು ಡಿಕ್ಕವಾಗಿ ರೇಷನ್ ತಂದು ಅಡುಗೆ ಮಾಡಿ ಅಳಿಯೋದಿಕ್ಕದೇನು ಹೇಳಲಿ. ಅಷ್ಟೇ ಬೆಣ್ಣೆ ಅಡಿಗೆಂದು ತುಪ್ಪ ಮಾಡಿ ನಲ್ವಿಗಿಟ್ಟು ಕೊತ್ತಿನೆಗೂ ತುಪ್ಪ ತಿನ್ನೋದೇನೇ ಹೇಳಲಿ. ಅಷ್ಟಕ್ಕಾಗಿ ತುಪ್ಪಕ್ಕಾಗಿತ್ತು ಕೊತ್ತಿ ಬಂದು ಅಳಿಯುವಾಗಿ ಮಗಳಿಗೆ ಹೊಡೆಯೋದೇನೇ ಹೇಳಲಿ. ಮಗಳು ಮುಚ್ಕೊಂಡು ಮನೆಗೆ 3 ಜನರು ಮೇಲೆ ಕಳೆದೆ ಅಳಿಯ ಮುಚ್ಕೊಂಡು ಊರಿಗೆ ಹೋಗೋದೇನೇ ಹೇಳಲಿ. ಈಗ ಬಿದ್ರಲ್ಲ ಉಪವಾಸ ಮಾಡಿ 3 ಜನ ಉಪವಾಸ ಮಾಡೋದೇನೇ ಹೇಳಲಿ.